ನಮಸ್ಕಾರ ಎಲ್ರಿಗೂ. 2 ದಿನದಲ್ಲಿ 60+ ಮಾರ್ಕ್ಸನ್ನು ನಾವು ಬಯಾಲಜಿಯಲ್ಲಿ ಸ್ಕೋರ್ ಮಾಡಬಹುದಾ ಅಂತಂದರೆ ಅಫ್ಕೋರ್ಸ್ ಈ ಸ್ಟಡಿ ಪ್ಲ್ಯಾನನ್ನು ಬಳಸ್ಕೊಂಡ್ಬಿಟ್ಟು ನೀವು 17th ಆಫ್ಟರ್ನೂನ್ ಅನ್ನುವಷ್ಟರಲ್ಲಿ ಕಂಪ್ಲೀಟ್ ಆ 8 ಚಾಪ್ಟರ್ಸನ್ನು ಓದಿರ್ತೀರಾ. ಅಲಾಂಗ್ ವಿತ್ ರಿವಿಷನ್ ಕೂಡ ಆಗಿರುತ್ತೆ ನಿಮ್ಮದು. 17th ನೈಟ್ 12 o'clock ಅನ್ನೋಷ್ಟರಲ್ಲಿ ವಿಲ್ ಬಿ ಏಬಲ್ ಟು ಕವರ್ ಆಲ್ ದೀಸ್ 8 ಚಾಪ್ಟರ್ಸ್. ನಾನು ನಿಮಗೆ ಕಂಪ್ಲೀಟ್ ಸ್ಟಡಿ ಪ್ಲ್ಯಾನನ್ನು ಹೇಳ್ತೀನಿ, ಎಷ್ಟೆಷ್ಟು ಮಾರ್ಕ್ಸ್ ಸಿಗುತ್ತೆ, ಯಾವ್ಯಾವ ಚಾಪ್ಟರ್ನ ಓದಿದ್ರಿ ಅಂತ ಹೇಳಿ, ಆ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಲಾಜಿಕಲ್ಲಿ ಥಿಂಕ್ ಮಾಡಿಬಿಟ್ಟು ಈ ಸ್ಟಡಿ ಪ್ಲ್ಯಾನನ್ನು ರೆಡಿ ಮಾಡಿದ್ದೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಥವಾ ತುಂಬ ಸರ್ತಿ ನೋಡಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೋಡಿ ಅವರು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೌ. ನೋಡಿ ಆ 8 ಚಾಪ್ಟರ್ಸ್ ಯಾವುದು ಅಂತಂದರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತಂದರೆ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ಸ್ಗಳು: ಸೆಕ್ಷುವಲ್ ರಿಪ್ರೊಡಕ್ಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಓಕೆ, ಸೊ 4 ಡಿಫಿಕಲ್ಟ್ ಚಾಪ್ಟರ್ಸನ್ನು ಚೂಸ್ ಮಾಡಿದ್ದೀನಿ ಆ್ಯಂಡ್ 4 ಈಸಿ ಚಾಪ್ಟರ್ಸನ್ನು ಕೂಡ ನಿಮಗೆ ಚೂಸ್ ಮಾಡಿದ್ದೀನಿ. ಸೊ ದಟ್ 4+4. ಓಕೆ, ಸೊ ಆ 4+4 ಚಾಪ್ಟರ್ಸನ್ನು ಓದೋದ್ರಿಂದ ನಿಮಗೆ ಹೇಗೆ 60+ ಸ್ಕೋರ್ ಆಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಇದು 1 ಮಾರ್ಕ್ಸಿಂದು ಪಾರ್ಟ್ ಎನಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಪಾರ್ಟ್ ಬಿ ನಲ್ಲಿ ಎಷ್ಟು, ಸಿ ಆ್ಯಂಡ್ ಪಾರ್ಟ್ ಡಿ ಯ ಫಸ್ಟ್ ಸೆಕ್ಷನ್, ಸೆಕೆಂಡ್ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ಓಕೆ, ನೋಡಿ ನಿಮ್ಗೆ ಇವಾಗ ನಾನು ಹಾಗೆ ಹೇಳ್ಬಿಡ್ಬೋದು, ಇನ್ಹೆರಿಟೆನ್ಸ್ ಈ 4 ಚಾಪ್ಟರ್ಸ್ ಓದ್ಬಿಟ್ರಿ ಅಂತಂದರೆ ನಿಮ್ಗೆ ಆರಾಮ್ ಈ ಚಾಪ್ಟರ್ಸ್ಗೆ ಎಷ್ಟಿದೆ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ ಆಗುತ್ತಾ? ಇಲ್ಲ. ಯಾಕೆಂದರೆ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನಿಂದಾನೂ ಒಂದು ಹಾಟ್ಸ್ ಕ್ವಶನ್ ಇದೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇಂದಾನೂ ಒಂದು ಹಾಟ್ಸ್ ಕ್ವಶನ್ ಇದೆ. ಈ ಮಾರ್ಕ್ಸ್ನು ಕನ್ಸಿಡರ್ ಮಾಡಿ ಅವರು ನಿಮಗೆ ಚಾಪ್ಟರ್ ವೈಸ್ ವೇಟೇಜ್ ಕೊಟ್ಟಿದ್ದಾರೆ. ನೋಡಿ, ಇದು 14, ಇದು 12 ಅಂತ ಕೊಟ್ಟಿದ್ದಾರೆ, ಹೌದಾ? ಬಟ್ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ಗೆ 14 ಮಾರ್ಕ್ಸ್ ಇದೆ, ನಾನು ಆ 14 ತೊಗೊಳ್ತೀನಿ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 12 ಮಾರ್ಕ್ಸ್ ಇದೆ, 12 ತೊಗೊಳ್ತೀನಿ ಅಂದರೆ ಆಗುತ್ತಾ? ಇಲ್ಲ. ಹಾರ್ಟ್ಸಲ್ಲಿ 2 ಕ್ವಶನಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಅಟೆಂಪ್ಟ್ ಮಾಡಬೇಕು. ಓಕೆ, ಸೊ ಆವಾಗ ನಿಮಗೆ ಯಾವುದೋ 1ರಿಂದ 5 ಮಾರ್ಕ್ಸ್ ಬರುತ್ತೆ ಅಷ್ಟೇ, ಇನ್ನೊಂದು ಚಾಪ್ಟ್ರಿಂದನೂ ಆ 5 ಮಾರ್ಕ್ಸ್ ಸಿಗಲ್ಲ. ಓಕೆ, ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಸೊ ಟೋಟಲ್ ಕ್ವೆಶನ್ಸ್ ಇದರಿಂದ ಎಷ್ಟು ಬರುತ್ತೆ ಅಂದರೆ ನೋಡಿ, 1 ಮಾರ್ಕ್ಸಿಂದು 14 ಬರುತ್ತೆ, 2 ಮಾರ್ಕ್ಸ್ದು 7 ಬರುತ್ತೆ, 3 ಮಾರ್ಕ್ಸ್ದು 5 ಕ್ವೆಶನ್ಸ್ ಬರುತ್ತೆ ಬೈ ಸ್ಟಡಿಂಗ್ ಆಲ್ ದೀಸ್ ಚಾಪ್ಟರ್ಸ್, ಆ್ಯಂಡ್ 5 ಮಾರ್ಕ್ಸ್ದು ಇಲ್ಲಿ ನೋಡಿ ಪಾರ್ಟ್ 1ನಲ್ಲಿ 4 ಬರುತ್ತೆ, ಪಾರ್ಟ್ ಸೆಕ್ಷನ್ 2ನಲ್ಲಿ 3 ಬರುತ್ತೆ. ಸೊ ಅದರಲ್ಲಿ ನೋಡಿ ನಿಮಗೆ MCQನಲ್ಲಂತೂ ನೀವು 14ಕ್ಕೆ 14 ಅಟೆಂಪ್ಟ್ ಮಾಡಿದ್ರಿ ಅಂತಂದರೆ 14 ಮಾರ್ಕ್ಸ್, ಆ್ಯಂಡ್ 2 ಮಾರ್ಕ್ಸಲ್ಲಿ 7 ಕ್ವಶನ್ ಇದ್ದರೂ ನೀವು ಅಟೆಂಪ್ಟ್ ಮಾಡೋದು 5ನ್ನ ಮಾತ್ರ, 5ನ್ನೇ ಮಾಡಬೇಕು. ನೀವು ಎಕ್ಸ್ಟ್ರಾ ಮಾಡಿದರೂ ಅವ್ರು ಮಾರ್ಕ್ಸ್ ಕೊಡಲ್ಲ. ಓಕೆ, ಸೊ ಹಾಗಾಗಿ 10 ಮಾರ್ಕ್ಸ್ ಆಯಿತು. ಆ್ಯಂಡ್ ಔಟ್ ಆಫ್ 5, ಸೊ 3 ಮಾರ್ಕ್ಸ್ದು 5 ಅಟೆಂಪ್ಟ್ ಮಾಡಬೇಕು, ಸೊ 15 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಔಟ್ ಆಫ್ 4 ನೀವು 4 ಕ್ವಶನ್ ಅಟೆಂಪ್ಟ್ ಮಾಡಬೇಕು, ಸೊ 5 ಮಾರ್ಕ್ಸ್ದು 4 ಅಟೆಂಪ್ಟ್ ಮಾಡಬೇಕು, ಸೊ 20 ಮಾರ್ಕ್ಸ್. ಆ್ಯಂಡ್ ಹಾರ್ಟ್ಸ್ 3ರಲ್ಲೂ ಕೂಡ ನೋಡಿ ನಿಮಗೆ 3 ಹಾರ್ಟ್ಸ್ ಇದ್ದರೆ ಒಂದನ್ನು ಮಾತ್ರ ಅಟೆಂಪ್ಟ್ ಮಾಡಬೇಕು, ಸೊ 5 ಮಾರ್ಕ್ಸ್. ಎಲ್ಲ ಸೇರಿಸಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಂತಂದರೆ 64 ಮಾರ್ಕ್ಸ್ ಆಗುತ್ತೆ. ನೀವೇನು ರೀ ಮೇಡಮ್ 65 ಹಾಕಿದ್ದೀರಾ, ಇಷ್ಟೊಂದು ಮ್ಯಾಥ್ಸಲ್ಲಿ ವೀಕಾ ಬಯೋ ಮ್ಯಾಮ್ ಅಂತ ಅಂದ್ಕೊಳ್ಬೇಡಿ. ಸೊ 1 ಮಾರ್ಕ್ಸ್ ಎಲ್ಲಿಂದ ಅಂತಂದರೆ, ಸೊ ಬಯೋಡೈವರ್ಸಿಟಿ ಅಥವಾ ಎಕೋಸಿಸ್ಟಮ್, ಇದೊಂದು ಚಾಪ್ಟರ್ನ ನಾನು ಯಾಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂತಂದರೆ ಇದೇ ಜಾಸ್ತಿ ಆಯ್ತು. ಇದು ಯಾಕೆ ಅಂತೀರಾ? ನೋಡಿ, ಇದನ್ನು ಓದೋದಕ್ಕೆ ನಿಮ್ಗೆ ಟೈಮ್ ಸಿಗುತ್ತಾ ಈ 2 ದಿನದಲ್ಲಿ ಅಂತಂದರೆ ಇವಾಗ ಹೇಳ್ತೀನಿ ನಾನು. ಈ ಸ್ಟಡಿ ಪ್ಲ್ಯಾನನ್ನು ನೀವು ನೋಡ್ತಾ ಹೋದ್ರಿ ಅಂತಂದರೆ ನೋಡಿ ನಿಮಗೆ ಈಸಿಯಾಗಿ ಇದು ಚಾಪ್ಟರ್ ಕವರ್ ಆಗೋ ತರಹ ನಾನು ಸ್ಟಡಿ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಅದನ್ನೊಂದು ಓದಿದ್ರಿ ಅಂತಂದರೆ ನಿಮಗೆ 3 ಮಾರ್ಕಲ್ಲಿ ಇವಾಗಲೇ ಸಾಕಷ್ಟಿದೆ, ನಾವು ಇದನ್ನು ಬೇಕಾಗಿಲ್ಲ, 2 ಮಾರ್ಕ್ಗೂ ಇದು ಬೇಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ 1 ಮಾರ್ಕಲ್ಲೂ ಹೆಲ್ಪ್ ಆಗಬಹುದು ಅಂತ ಹೇಳಿ ಈ ಚಾಪ್ಟರ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಗೊತ್ತಿಲ್ಲ 2 ಮಾರ್ಕ್ಸು 3 ಮಾರ್ಕ್ಸಲ್ಲಿ ಅವೆಲ್ಲ ಯಾವುದೋ ಒಂದು ಡಿಫಿಕಲ್ಟ್ ಇದನ್ನು ಕೂಡ ಅಟೆಂಪ್ಟ್ ಮಾಡುವಂಥ ಅವಕಾಶ ನಿಮಗೆ ಸಿಗಬಹುದು. ಓಕೆ, ಸೊ ಆ್ಯಂಡ್ ಇಟ್ಸ್ ಈಸಿ ಆಲ್ಸೋ, ದೋಸ್ ಚಾಪ್ಟರ್ಸ್ ಆರ್, ಸೊ ಯು ಕ್ಯಾನ್ ಇನ್ಕ್ಲೂಡ್ ದೆಮ್ ಆಲ್ಸೋ. ಇಲ್ಲ ಮೇಡಮ್ ನಮಗೆ ಬೇಡ 8 ಸಾಕು ಅಂತಂದರೆ ಆಯಿತು ರೀ, 8 ಚಾಪ್ಟರ್ಸಿಂದಾನೇ ನಾವು 60+ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಿದ್ದೀವಿ, ಹೌದಾ? ಸೊ ಗೊತ್ತಾಯ್ತು ಇವಾಗ 60+ ನಾವು ಪ್ರಾಕ್ಟಿಕಲಿ ಸ್ಕೋರ್ ಮಾಡಬಹುದು ಅಂತ. ಹಾಗಿದ್ರೆ ಇಷ್ಟನ್ನು ನಾವು ಕಂಪ್ಲೀಟಾಗಿ 1 ಮಾರ್ಕು ಬಿಡದೇ ಇರೋ ತರಹ ನಮಗೆ ಸ್ಕೋರ್ ಆಗಬೇಕಂದ್ರೆ ಹೆಂಗೆ ಓದಬೇಕು, ಸ್ಟಡಿ ಪ್ಲ್ಯಾನ್ ಹೆಂಗೆ ಅಂತಂದರೆ ನೋಡಿ, 18th ಎಕ್ಸಾಮ್ ಇದೆ ಅಲ್ವಾ? ಸೊ 18th ಎಕ್ಸಾಮ್ ಇದ್ದರೆ ನೀವು 15th ಈವ್ನಿಂಗ್ ಕೆಮಿಸ್ಟ್ರಿನ ಮುಗಿಸ್ಕೊಂಬಂದುಬಿಟ್ಟು ನೀವೇನು ಮಾಡ್ತೀರಾ, ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿ ಕೆಮಿಸ್ಟ್ರಿ ಎಕ್ಸಾಮ್ ಚೆನ್ನಾಗಾಗಿರಲ್ವೋ ಆ ಮೂಡಿಂದ ಹೊರಗೆ ಬರೋದಕ್ಕೆ ಯು ನೀಡ್ ಅ ಬ್ರೇಕ್. ಸೊ ಬ್ರೇಕ್ ಅಂತಂದರೆ ಒಂದು ಒಳ್ಳೆ ನ್ಯಾಪ್ ಸಿಗಬೇಕು ಅಂದರೆ ಒಂದು ಚೆನ್ನಾಗಿ ನಿದ್ದೆ ಮಾಡಿ, 3ರಿಂದ 4 ಗಂಟೆವರೆಗೂ ನಿದ್ದೆ ಮಾಡಿ 4 ಗಂಟೆಗೆ ಸ್ಟಾರ್ಟ್ ಮಾಡಿ. ಓಕೆ, ಸೊ 4ರಿಂದ 6 ಗಂಟೆವರೆಗೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಓದ್ತೀರಾ, ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 6:30ವರೆಗೂ 6 to 6:30 ಒಂದು ಬ್ರೇಕ್. ಓಕೆ, ಸೊ ಆ ಬ್ರೇಕ್. ನೆಕ್ಸ್ಟ್ 6:30ಇಂದ 8 o'clockವರೆಗೂ ಹ್ಯೂಮನ್ ರಿಪ್ರೊಡಕ್ಷನ್ ಓದ್ತೀರಾ. ನೆಕ್ಸ್ಟ್ 8 to 9 ಯು ವಿಲ್ ಹ್ಯಾವ್ ದ ಡಿನ್ನರ್, ಆ್ಯಂಡ್ 9 to 9:30ವರೆಗೂ ಡೈಗ್ರಾಮ್ಸ್. ನೋಡಿ, ಈ 2 ಚಾಪ್ಟರ್ದು ಡೈಗ್ರಾಮ್ ನಾನು ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ 2 ಚಾಪ್ಟರ್ಸಿಂದ ಯಾವುದಾದ್ರೂ ಡೈಗ್ರಾಮ್ಸನ್ನು ಕೇಳ್ತಾರೆ, ಕಂಪಲ್ಸರಿ ಕ್ವೆಶನ್ಸ್. ಓಕೆ, ಸೊ ಡೈಗ್ರಾಮ್ಸ್ನ ವೀಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ 9:30 to 11ವರೆಗೂ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ಓದ್ಕೊಳ್ಳಿ. ರೈಟ್, ಸೊ 3 ಚಾಪ್ಟರ್ಸು
ನೀವು 15th ಈವ್ನಿಂಗ್ ಕೆಮಿಸ್ಟ್ರಿ ದಿನಾನೇ ನಿಮ್ಮದು 3 ಚಾಪ್ಟರ್ಸ್ ಮುಗ್ದು ಹೋಗುತ್ತೆ. ಆ್ಯಂಡ್ ನಿಮಗೆ ನಾವು ಈ ಚಾಪ್ಟರ್ಸನ್ನ ಹೆಂಗೆ ಓದೋದು, ಕ್ವಶನ್ಸ್ ಏನು ಅಂತಂದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಡಿಯೋನೂ ಇದೆ. ಹೋಲ್ 13 ಚಾಪ್ಟರ್ಸ್ದು 1 ಶಾರ್ಟ್ ಕ್ವಶನ್ಸ್ ಇದೆ. ಅಥವಾ ನೀವು ಈ ತರಹ ಇವಾಗ ಸ್ಪೆಸಿಫಿಕ್ಕಾಗಿ ಓದ್ತಾ ಇರೋದ್ರಿಂದ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ರೈಟ್. ಸೊ ಯು ಹ್ಯಾವ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಡಿಯೋ ಇದೆ. ಅಂದರೆ ಒಂದೊಂದೇ ಚಾಪ್ಟರ್ ಮೇಲೆ ಏನೇನು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ, 1 ಮಾರ್ಕ್ದು, 2 ಮಾರ್ಕ್ದು, 5 ಮಾರ್ಕ್ದು, 3 ಮಾರ್ಕ್ದು ಏನೇನು ಬರುತ್ತೆ ಅಂತ ಹೇಳಿ ಸಪ್ರೇಟ್ ವೀಡಿಯೋನೇ ಇದೆ ಒಂದೊಂದು ಚಾಪ್ಟರ್ದು. ಸೊ ಫುಲ್ ವಿಡಿಯೋನ ಓಪನ್ ಮಾಡಿ ಕ್ವಶನ್ಸ್ನ ನೋಟ್ ಮಾಡಿಕೊಂಡು ಆ ಕ್ವಶನ್ಸನ್ನು ನೀಟಾಗಿ ಒಂದು ಸರ್ತಿ ಪ್ರಿಪೇರ್ ಆಗಿ. ಓಕೆ, ಸೊ ಆ ರೀತಿಯಾಗಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನೆಕ್ಸ್ಟ್ 16th ಡೇಯಿಂದ ನೀವು 7 ಗಂಟೆಗೆ ಎದ್ದೇಳಿ. ಯಾಕಂದರೆ ನೀವು ಕೆಮಿಸ್ಟ್ರಿ ಎಕ್ಸಾಮ್ಗೆ ಬೆಳಿಗ್ಗೆ ಬೇಗ ಎದ್ದು ರಿವಿಷನ್ ಸ್ಟಾರ್ಟ್ ಮಾಡಿರ್ತೀರ, ಎಕ್ಸಾಮ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಿದ್ದೆ ಆಗಿರಲ್ಲ ನಿಮ್ಮದು. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಮಲ್ಕೊಳ್ಳಿ, 11ವರೆಗೂ ಓದಿ, 11:30ವರೆಗೂ ಓದಿ ಮಲ್ಕೊಂಡ್ಬಿಡಿ. 7 o'clock ಎದ್ದೇಳಿ. ಆ್ಯಂಡ್ ದೆನ್ 7:30ಇಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿದರೆ 8:30ವರೆಗೂ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಎಲ್ಲಿವರೆಗೂ ಡಿಸೀಸಸ್ ಮತ್ತು ಇಮ್ಯುನಿಟಿ ಟಾಪಿಕ್ವರೆಗೂ ಓದಿ. ಅದಾದ ನಂತರ ನೆಕ್ಸ್ಟ್ ನೀವು ಬ್ರೇಕ್ಫಾಸ್ಟನ್ನ ತೊಗೊಳ್ತೀರಾ. 8:30 to 9:30ವರೆಗೂ ಬ್ರೇಕ್ಫಾಸ್ಟು, ಸ್ವಲ್ಪ ಹಾಗೆ ಹಿಂಗೆ ಟೈಮ್ ಪಾಸ್ ಮಾಡಿ. ಬಟ್ ಜಾಸ್ತಿ ಮೊಬೈಲ್ ನೋಡಬೇಡಿ, ಯಾಕಂದರೆ ಒಂದು ಸರ್ತಿ ಮೊಬೈಲ್ ಹಿಡ್ಕೊಂಡ್ವಿ ಅಂತಂದರೆ ನಾವು ಮೊಬೈಲ್ ಬಿಡಬೇಕಂದ್ರೆ ಮೊಬೈಲ್ ನಮ್ಮನ್ನು ಬಿಡಲ್ಲ. ಸೊ ದಟ್ಸ್ ವೈ. ದೆನ್ 9:30ಇಂದ 10:30ವರೆಗೂ ಫುಲ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ನ ಪೂರ್ತಿ ಮುಗಿಸ್ಬಿಡಿ. ಓಕೆ, ಸೊ ಅದರಲ್ಲೇ ನಿಮಗೆ 30 minutesದು 1 ಶಾರ್ಟ್ ವೀಡಿಯೋ ಇದೆ. ಓಕೆ, ಸೊ ನಾವು ರಿವೈಸ್ ಮಾಡಬೇಕಲ್ವಾ. ಸೊ ಇವತ್ತಿನೆಲ್ಲ ಸೊ ರಿವಿಷನ್ನಿಗೆ ಅಂತ ಹೇಳಿ ನಿಮಗೋಸ್ಕರ ಅಂತ ಹೇಳಿನೇ ನಾನು ಜಸ್ಟ್ 30 minutesಲ್ಲಿ ಕಂಪ್ಲೀಟ್ ಚಾಪ್ಟರ್ನ 1 ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ವಿತ್ ನೋಟ್ಸ್ ಇದೆ ಅದರಲ್ಲಿ, ಡಿಫ್ರೆನ್ಸಸ್ ಏನೇನು ಬರುತ್ತೆ, ಆದಮೇಲೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ದು ಅಂತ ಹೇಳಿ. ಸೊ ಕಂಪ್ಲೀಟ್ ರಿವಿಷನ್ ಆಗೋಗ್ಬಿಡುತ್ತೆ ನಿಮ್ಮದು ಆ 1 ಶಾರ್ಟ್ ವೀಡಿಯೋ ನೋಡ್ಕೊಳ್ಳಿ. ಇಲ್ಲ ಮೇಡಮ್ ನಮಗೆ ಲೈನ್ ಟು ಲೈನ್ 1 ಶಾರ್ಟ್ ವೀಡಿಯೋ ಬೇಕಂದರೆ ಅದನ್ನು ಅವೈಲೇಬಲ್ ಇದೆ ಚಾನಲಲ್ಲಿ. ಡಿಸೀಸಸ್ಸು ಇಮ್ಯುನಿಟಿವರೆಗೂ ಒಂದು 40 minutesನ ವೀಡಿಯೋ ಇದೆ. ಅದಾದ ನಂತರ ಕ್ಯಾನ್ಸರ್ ಸಪ್ರೇಟ್ ಟಾಪಿಕ್ ಇದೆ, ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ದು ಸಪ್ರೇಟ್ ಟಾಪಿಕ್ ಇದೆ, ಏಡ್ಸ್ HIV-ದು ಸಪ್ರೇಟ್ ಟಾಪಿಕ್ ಇದೆ. ಸೊ ಆನ್ ಆನ್ ಎವರೇಜ್ 1.5 ಅವರಲ್ಲಿ ನಿಮಗೆ ಇದರದ್ದು ಕಂಪ್ಲೀಟ್ ಲೈನ್ ಟು ಲೈನ್ 1 ಶಾರ್ಟ್ ವೀಡಿಯೋ ಮುಗ್ದು ಹೋಗುತ್ತೆ. ಸೊ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ನೀವು ಈ 30 minutes 1 ಶಾರ್ಟ್ ವೀಡಿಯೋ ನೋಡ್ಕೊಳ್ಬೋದು, ರೈಟ್. ನೆಕ್ಸ್ಟ್ 11:15ಇಂದ 12ವರೆಗೂ ಆಯಿತಾ. ಸೊ ಬ್ರೇಕ್ ಕೊಡ್ತೀನಿ, ಒಂದು 15 minutes ಬ್ರೇಕ್ ನಾನು ಕೊಡಲ್ಲ, ನೀವು ತೊಗೊಳ್ಳಿ. ಸೊ 11:15ಇಂದ 12ವರೆಗೂ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ನ. ಓಕೆ, ಸೊ 4 ಚಾಪ್ಟರ್ ಮುಗೀತು. 5th ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ನೋಡಿ 3 ಕ್ರಾಸಸ್ಸನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ, 3 ಲಾಸನ್ನು ಓದ್ಕೊಳ್ಳಿ, ರೈಟ್. ಕ್ರಾಸ್ ಅಂದರೆ ಬರೀ ಕ್ರಾಸ್ ಅಷ್ಟೇ ಪ್ರಾಕ್ಟೀಸ್ ಮಾಡೋದಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನನ್ನು ನೋಡ್ಕೊಳ್ಳಿ. ಸೂಪರ್ 7 ಮಾಡೆಲ್ ಕ್ವಶನ್ ಪೇಪರ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕ್ರಾಸಸ್ಗೂ ಎಕ್ಸ್ಪ್ಲನೇಷನ್ ಕೇಳಿದರೆ ಹೇಗೆ ಬರೀಬೇಕು ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಆ ಕ್ವಶನ್ ಪೇಪರಲ್ಲಿ ಕ್ವಶನ್ಸನ್ನು ನೋಡಿ. ಸೊ ನಿಮಗೆ ಕ್ವಶನ್ಸ್ನ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕೋಡಾಮಿನೆನ್ಸ್, ಪ್ಲಿಯೋಟ್ರಾಪಿ, ಮಲ್ಟಿಪಲಲ್ಲಿ ಪಾಲಿಜೆನಿಕ್ ಒಂದು 15 minutesಲ್ಲಿ ಮುಗ್ದೋಗ್ಬಿಡುತ್ತೆ. ಆ ಟಾಪಿಕ್ಗಳು ನೋಡ್ಕೊಳ್ಳಿ. 2-3 ಮಾರ್ಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇವನ್ ಇನ್ 1 ಮಾರ್ಕ್ ಆಲ್ಸೋ. ನೆಕ್ಸ್ಟ್ 12 to 1:30ವರೆಗೂ ಡಿಸಾರ್ಡರ್ಸು, ಸೆಕ್ಸ್ ಡಿಟರ್ಮಿನೇಷನ್ ಮತ್ತು ಬ್ಲಡ್ ಗ್ರೂಪ್. ಸೊ ಈ ಕ್ವಶನ್ ಇದ್ರ ಮೇಲೂ ಕೂಡ ನಿಮಗೆ ಹಾರ್ಟ್ಸ್ನ ಕ್ವಶನ್ ಬರುತ್ತೆ. ಓಕೆ, ಇದರಿಂದ ಬರುತ್ತೆ, ರೈಟ್. ಸೊ ನೋಡ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಬ್ಲಡ್ ಗ್ರೂಪ್ ಮೇಲೆ ಕೇಳ್ತಾರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 1:30ಇಂದ 2 ಗಂಟೆವರೆಗೂ ನೀವು ಅದರ್ ಕ್ವಶನ್ಸ್ ಲೈಕ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಇದೆ, ಮಾರ್ಗನ್ಸ್ ಅವರದ್ದಿದೆ, ಆ್ಯಂಡ್ ಯಾಕೆ ಡ್ರಾಸೋಫಿಲಾನೇ ಸೆಲೆಕ್ಟ್ ಮಾಡಿದ್ರು, ಈ ಥರ ಸಮ್ ಕೈಂಡ್ ಆಫ್ ಕ್ವೆಶನ್ಸ್ ಇದೆಯಲ್ಲ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 3 to 4 ನ್ಯಾಪ್, ಗುಡ್ ನ್ಯಾಪ್ ನಿಮಗೆ ಬೇಕೇ ಬೇಕು. ಯಾಕಂತಂದರೆ ನೋಡಿ ಈ ರೇಂಜಿಗೆ ಓದಿದ್ದೀರಾ ಅಂತಂದರೆ ಸ್ವಲ್ಪ ಮೈಂಡಿಗೆ ಬ್ರೇಕ್ ಬೇಕಲ್ವಾ, ಅಫ್ಕೋರ್ಸ್. ಸೊ ನಿದ್ದೆ ಮಾಡಿ 4 ಗಂಟೆವರೆಗೂ. ನೆಕ್ಸ್ಟ್ 4ರಿಂದ 6 ಗಂಟೆವರೆಗೂ ಎವಲ್ಯೂಷನ್ 6th ಚಾಪ್ಟರ್ ಕಂಪ್ಲೀಟ್. ನೆಕ್ಸ್ಟ್ 6:30 to 8 o'clockವರೆಗೂ NCERTಯನ್ನು ಓದಿ. ವೆದರ್ ಇಟ್ ಕ್ಯಾನ್ ಬಿ ಎವಲ್ಯೂಷನ್ ಚಾಪ್ಟರ್ ಇರಬಹುದು ಅಥವಾ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇರಬಹುದು. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಂತೂ ನಾನು 1 ಶಾರ್ಟ್ ವೀಡಿಯೋನಲ್ಲಿ ಹಾಕಿಬಿಟ್ಟಿರ್ತೀನಿ. ಓಕೆ, ಸೊ ಅದನ್ನಾದರೂ ನೋಡ್ಬೋದು. ಓಕೆ, ಸೊ NCERTಯನ್ನು ಓದಿ, ಸ್ಪೆಷಲಿ ಎವಲ್ಯೂಷನ್ ಚಾಪ್ಟರ್ಗೆ NCERTಯನ್ನು ಓದಿ. ಯಾಕಂದರೆ ಈ ಚಿಕ್ಕ ಚಿಕ್ಕ ಚಾಪ್ಟರ್ಸಿಂದ ನಿಮಗೆ 1 ಮಾರ್ಕು, 2 ಮಾರ್ಕು, 3 ಮಾರ್ಕ್ನ ಕ್ವಶನ್ಸ್ ಹೆಚ್ಚಾಗಿ ಬರೋದ್ರಿಂದ ಅವರು ಬಿಟ್ವೀನ್ ದ ಲೈನ್ಸ್ ನಿಮಗೆ 1 ಮಾರ್ಕ್ನ ಕ್ವಶನ್ಸು ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ಚಾಪ್ಟರ್ಸ್ದು NCERT ಒಂದು ಸರ್ತಿ ಓದ್ಕೊಂಡ್ಬಿಡಿ. ಓಕೆ, ನಾವು 8 to 9 ನೀವು ಡಿನ್ನರ್ ತೊಗೊಳ್ತೀರಾ. ಸೊ 6 ಚಾಪ್ಟರ್ ಕಂಪ್ಲೀಟ್ ಆದವು. ನೆಕ್ಸ್ಟ್ ಇವಾಗ 9 to 11 ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 7th ಚಾಪ್ಟರ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅದಾದ ನಂತರ 11 to 12 ಇದರ 1 ಶಾರ್ಟ್ ವೀಡಿಯೋ ಇದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಇದ್ದಾವೆ. ಓಕೆ, ಸೊ ಎರಡನ್ನೂ ನೋಡಿಬಿಟ್ರಿ ಅಂದರೆ ಅದರಲ್ಲಿ 1 ಶಾರ್ಟ್ ಅಂದರೆ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ, ಇಡೀ ಚಾಪ್ಟರ್ನೇ ನಾನು ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಕವರ್ ಆಗಿ ಹೋಗ್ಬಿಡುತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕೂಡ. ಓಕೆ, ನಾವು ಎಸ್, ಸೊ 7 ಚಾಪ್ಟರ್ಸ್ ಮುಗಿದ್ವು. ನೆಕ್ಸ್ಟು 12 o'clock ಆಯಿತು. 12 o'clock ಮಲ್ಕೊಂಡ್ಬಿಡಿ. 12-12:30ವರೆಗೂ ಆಗ್ಬೋದು. ಸೊ ಫೈನ್, ಮಲ್ಕೊಂಡ್ಬಿಡಿ ಆದಷ್ಟು ಬೇಗ. ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡಬೇಡಿ ಟೈಮನ್ನು, ಸೊ ಬೇಗ ಮಲ್ಕೊಳ್ಳಿ. ನೆಕ್ಸ್ಟ್ 17th ಡೇ ಏನು ಮಾಡಿ ಅಂತಂದರೆ ಅಗೇನ್ ಸೇಮ್ 7 ಗಂಟೆಗೆ ಎದ್ದೇಳ್ತೀರಾ. ಯಾಕಂದರೆ ಚೆನ್ನಾಗಿ ನಿದ್ದೆ ಬೇಕು ರೀ. ಇಷ್ಟೊಂದೆಲ್ಲ 7 ಚಾಪ್ಟರ್ಸ್ ಓದಿದ್ದೀರಾ ಅಂತಂದರೆ ಮೈಂಡಲ್ಲಿ ಅದು ಪ್ರೊಸೆಸ್ ಆಗಬೇಕಲ್ವಾ, ಅದಕ್ಕೆ
ನೆಕ್ಸ್ಟ್ ಇಲ್ಲ ಅಂತಂದರೆ ಸ್ಟ್ರಕ್ ಆಗಿಬಿಡುತ್ತೆ, ಮೊಬೈಲು ಮೆಮೊರಿ ಜಾಸ್ತಿ ಆಗಿ ಸ್ಟ್ರಕ್ ಆದಂಗೆ ಮೈಂಡ್ ಸ್ಟ್ರಕ್ ಆಗಿಬಿಡುತ್ತೆ. ಅದಕ್ಕೆ ಉಳಿದಿದ್ದೆಲ್ಲ ಫೀಡ್ ಆಗೋದಿಲ್ಲ ಉಳಿದಿರೋ ನೆಕ್ಸ್ಟ್ ಚಾಪ್ಟರ್ಸ್. ನೆಕ್ಸ್ಟ್ 7:30 8:30ವರೆಗೂ BT ಅಪ್ಲಿಕೇಶನ್. ನೆಕ್ಸ್ಟು ಇಲ್ಲಿ 8:30 9ವರೆಗೂ ಟಿಫನ್ ಬ್ರೇಕ್. ನೋಡಿ ಬರ್ತಾ ಬರ್ತಾ ಟಿಫನ್ ಬ್ರೇಕ್ ಕಡಿಮೆ ಕೊಡ್ತಾ ಇದ್ದೀನಿ ಅಲ್ವಾ, 1 ಅವರ್ ಇದ್ದಿದ್ದು ಇವಾಗ ಹಾಫ್ ಆನ್ ಅವರ್ ಆಯಿತು, ಯಾಕೆಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ರೀ ಅದಕ್ಕೆ. ನೆಕ್ಸ್ಟ್ 9 to 10 BT ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿಬಿಟ್ಟು ಇದರ 1 ಶಾರ್ಟ್ ವೀಡಿಯೋ ಅವೈಲೇಬಲ್ ಇದೆ ಚಾನಲಲ್ಲಿ. ಓಕೆ, ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೇ ಇದೆ ನನ್ನ ಚಾನಲಲ್ಲಿ. ಸೊ ಆ 1 ಶಾರ್ಟ್ ವೀಡಿಯೋ ನೋಡ್ಕೊಳ್ಳಿ, ಜಸ್ಟ್ 40 ಮಿನಿಟ್ಸ್ ಇದೆ ಅದು. ದೆನ್ 10:45 11ವರೆಗೂ ಒಂದು ಬ್ರೇಕ್ ತೊಗೊಳ್ಳಿ ಆಯಿತಾ. ಸ್ವಲ್ಪ ಓಡಾಡಿ, ಸ್ವಲ್ಪ ಸಾಂಗ್ಸ್ ಕೇಳಿ, ಆರ್ ಎಲ್ಸ್ ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ಏನೇನು ಓದಿದ್ರಿ ಅಂತ ಕೇಳಿ. ಟೆನ್ಷನ್ ಆಗಬೇಡಿ, ಮತ್ತು ಅವ್ರು ಆ ಚಾಪ್ಟರ್ ಓದಿದ್ರು ನಾನು ಈ ಚಾಪ್ಟರ್ ಓದಕತ್ತೀನಿ ಅಂತ ಹೇಳಿ ಟೆನ್ಷನ್ ಆಗಬೇಡ್ರಿ. ನಿಮ್ಮದಿದು ಸ್ಪೆಸಿಫಿಕ್ ಪ್ಲ್ಯಾನ್, ನಿಮ್ದು ಏನು ಪ್ಲ್ಯಾನ್ ಇರುತ್ತೆ ಸ್ಟಿಕ್ ಆನ್ ಟು ದಟ್ ಪ್ಲ್ಯಾನ್. ಓಕೆ, ಬಿಕಾಸ್ ಹವೆವರ್ ನೀವು ಎಷ್ಟೇ ಚಾಪ್ಟರ್ಸ್ ಓದಿದ್ರೂ ನೀವು ಆನ್ಸರ್ ಮಾಡಬೇಕಾಗಿರೋದು 1 ಮಾರ್ಕ್ಸಿಂದು 20 ಕ್ವಶನ್ನು, 2 ಮಾರ್ಕ್ಸಿಂದು 5 ಕ್ವಶನ್ನು, 3 ಮಾರ್ಕಿಂದ 5 ಕ್ವಶನ್ ಮಾಡಬೇಕು, 5 ಮಾರ್ಕಿಂದು 4 ಕ್ವಶನ್ನು, ಹಾರ್ಟ್ಸಲ್ಲಿ ಒಂದೇ 1 ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಹೌದಾ? ಸೊ ಇಲ್ಲಿಗೆ ಆ್ಯಕ್ಚುಲಿಯಾಗಿ 8 ಚಾಪ್ಟರ್ಸ್ ಕಂಪ್ಲೀಟ್ ಆಯ್ತು ರೀ. ನಾವು ಹೇಳಿದ್ದು 8 ಚಾಪ್ಟರ್ಸ್ ಏನು ಹೇಳಿದೆ, ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು. ಹೌದಾ? ನೋಡಿ ಯಾವಾಗ ಕಂಪ್ಲೀಟ್ ಆಗಿದೆ ನಿಮ್ಮದು 17th. ನೋಡಿ 11 ಗಂಟೆ ಒಳಗೇ ಕಂಪ್ಲೀಟ್ ಆಗೋಗ್ಬಿಡ್ತು. ಅದಕ್ಕೆ ನಾನು ಹೇಳಿದ್ದು ಇನ್ನೊಂದು ಚಾಪ್ಟರ್ ಓದೋದಕ್ಕೂ ನಿಮಗೆ ಟೈಮ್ ಇರುತ್ತೆ ಅಂತ ಹೇಳಿ. ನೋಡಿ ನಾವು ಇನ್ನೊಂದು ಚಾಪ್ಟರ್ ಓದ್ತೀವಿ ಮೇಡಮ್, ನಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತಂದರೆ ಗೋ ಫಾರ್ ದಿಸ್ ಎಕ್ಸ್ಟ್ರಾ ಚಾಪ್ಟರ್. ಇಲ್ಲ ನಾವು ಇದ್ದಿದ್ದನ್ನೇ ರಿವಿಷನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಫೈನ್, ನೀವು ಇವಾಗಿಂದಾನೇ ರಿವಿಷನ್ ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲ ನಾವು ಓದ್ತೀವಿ ಅಂತಂದರೆ ನೋಡಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಓದ್ಬೋದು, ಬಯೋಡೈವರ್ಸಿಟಿ ಅಥವಾ ಎಕೋಸಿಸ್ಟಮ್. ನಿಮಗೆ ಎಕೋಸಿಸ್ಟಮ್ ಮೇಲೆ 1 ಶಾರ್ಟ್ ವಿಡಿಯೋ ಇದೆ, ಬಯೋಡೈವರ್ಸಿಟಿ ಮೇಲೆ ಇಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಮೇಲೆ ಈಗಾಗಲೇ ಇದೆ, ಬಟ್ ಓಲ್ಡ್ ಸಿಲೆಬಸ್ ಇದೆ ಅದು. ಸೊ ಓಲ್ಡ್ ಸಿಲೆಬಸ್ಸೇ ಒಂದು 45 ಮಿನಿಟ್ಸ್ ಆಗಿದೆ ಅದು. ಸೊ ನಿಮ್ಗೆ ಇವಾಗ ರೆಡ್ಯೂಸ್ ಆಗಿರೋದ್ರಿಂದ ನೀವು ಆ ಪಾರ್ಟ್ಸ್ ಏನಿದೆ ಡಿಲೀಟೆಡ್ ಸಿಲೆಬಸ್ದು ಅದನ್ನು ಸ್ಕಿಪ್ ಮಾಡಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನು ಟಾಪಿಕ್ ಇದೆ ಆ ಟಾಪಿಕ್ ಬಂದಾಗ ಮಾತ್ರ ವೀಡಿಯೋ ನೋಡಿ, ಉಳಿದಿದ್ದನ್ನು ಸ್ಕಿಪ್ ಮಾಡಿ ಮುಂದಿನ ಟಾಪಿಕನ್ನು ನೀವು ವೀಡಿಯೋನಲ್ಲಿ ನೋಡಿದ್ರಿ ಅಂದರೆ ಆರಾಮಾಗಿ 30 ಮಿನಿಟ್ಸಲ್ಲಿ ಈ ಚಾಪ್ಟರ್ ಕಂಪ್ಲೀಟಾಗಿ ಹೋಗ್ಬಿಡ್ತೀವಿ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಓಕೆ, ನಾವು ಇಲ್ಲ ಮೇಡಮ್ ಓದೋಕ್ಕಾಗಲ್ಲ ಅಂದರೆ ಜಸ್ಟ್ 1 ಶಾರ್ಟ್ ವೀಡಿಯೋಸ್ಗಳನ್ನಾದರೂ ನೋಡಿಕೊಂಡು ಪ್ರಿಪೇರ್ ಆಗಿ ಹೋಗಿ, ಅಟ್ಲೀಸ್ಟ್ ನಿಮಗೆ 1 ಮಾರ್ಕಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ರಿವಿಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಫ್ ಯು ಹ್ಯಾವ್ ಸ್ಟಡೀಡ್ ಟಿಲ್ ದಿಸ್ ಚಾಪ್ಟರ್, ಈ 9 ಚಾಪ್ಟರ್ ಓದಿದರೆ 12:30 ಸ್ಟಾರ್ಟ್ ಮಾಡಿ. ಇಲ್ಲ ನಾವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ 11 ಗಂಟೆಯಿಂದನೇ ರಿವಿಷನ್ ಸ್ಟಾರ್ಟ್ ಮಾಡಿಬಿಡಿ. ಓಕೆ, ಸೊ ರಿವಿಷನ್ ಫಸ್ಟ್ ಏನು ಮಾಡಬೇಕಂತಂದರೆ ನೋಡಿ ಎಲ್ಲ ಡೈಗ್ರಾಮ್ಸು ಕ್ರಾಸಸ್ಸನ್ನು ರಿವೈಸ್ ಮಾಡ್ಕೊಳ್ಳಿ. ಯಾಕೆ ಹೇಳಿ, ತುಂಬ ಇಂಪಾರ್ಟೆಂಟ್. 5 ಮಾರ್ಕಿಂದ ಒಂದು ಕ್ರಾಸ್ ಬಂದೇ ಬರುತ್ತೆ. 5 ಮಾರ್ಕಿಂದು ಡೈಗ್ರಾಮ್ಸ್ ಅಂತೂ 1-2 ಬರಬಹುದು, ಅಥವಾ 2 ಮಾರ್ಕ್ಸಿಂದ 1-2 ಡೈಗ್ರಾಮ್ಸ್ ಬರುತ್ತೆ. ಸೊ ಆನ್ ಆ್ಯನ್ ಎವರೇಜ್ ನಿಮಗೆ 11 to 15 ಮಾರ್ಕ್ಸು ಡೈಗ್ರಾಮ್ಸಿಗಿದೆ. ಓಕೆ, ಸೊ ಹಾಗಾಗಿ ಕಳ್ಕೊಳ್ಬೇಡಿ ಮಾರ್ಕ್ಸನ್ನ. ನೀವು ಆ ಚಾಪ್ಟ್ರನ್ನ ಓದಿ ಬಿಡಿ, ಆ ಚಾಪ್ಟ್ರಲ್ಲಿ ಬರೋ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿ ಆಯಿತಾ. ನಾನು ಯಾವುದೋ ಒಂದು ಚಾಪ್ಟ್ರ್ ನಾನು ಓದ್ಕೊಂಡಿಲ್ಲ, ಅದನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿ ಅದರ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡದೆ ಬಿಡಬೇಡಿ, ಮಾಡಿ. ಡೈಗ್ರಾಮ್ ಪ್ರಾಕ್ಟೀಸ್ ಮಾಡೋದಕ್ಕೇನು ಬಂದರೆ ಅದು ಮಾರ್ಕ್ಸ್ ಬರುತ್ತೆ ಅಲ್ವಾ, ಈಸಿ ಇತ್ತಂತಂದರೆ ಬಂದುಬಿಡುತ್ತೆ. ಓಕೆ, ಸೊ ಹಾಗಾಗಿ ಆ್ಯಂಡ್ ಡೈಗ್ರಾಮಲ್ಲಿ ನಿಮಗೆ ಮಾರ್ಕ್ಸ್ ತೆಗೆಯೋದಕ್ಕೆ ಚಾನ್ಸ್ ಇರೋಲ್ಲ. ನೀವು ಲೇಬಲಿಂಗ್ ಕರೆಕ್ಟ್ ಮಾಡಿದ್ರಿ ಅಂದರೆ ದೇ ಹ್ಯಾವ್ ಟು ಗಿವ್ ದ ಮಾರ್ಕ್ಸ್. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ರಿವಿಷನ್ ನೋಡಿ 1 ಅವರಿನ ಚಾಪ್ಟರ್ಸ್. ಚಾಪ್ಟರ್ 1 ಚಾಪ್ಟರ್ 2 ಎಲ್ಲ 1 ಅವರಿನ ಚಾಪ್ಟರು. ಆ್ಯಂಡ್ ಚಾಪ್ಟರ್ 3 ರಿಪ್ರೊಡಕ್ಟಿವ್ ಹೆಲ್ತ್ಗೆ 30 ಮಿನಿಟ್ಸ್ ಸಾಕು. ಓಕೆ, ಸೊ 3 ಗಂಟೆಯಿಂದ ಚಾಪ್ಟರ್ 1, 4 ಗಂಟೆಗೆ ಚಾಪ್ಟರ್ 2 ಮುಗಿಸ್ತೀರಾ, 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ, 5 ಗಂಟೆಗೆ ಚಾಪ್ಟರ್ 3 ಹಿಡಿತೀರಾ, 30 ಮಿನಿಟ್ಸಲ್ಲಿ ಮುಗಿದೋಯ್ತು. ನೆಕ್ಸ್ಟ್ ಹಾಫ್ ಆನ್ ಅವರು ಬ್ರೇಕ್ 5:30 6ವರೆಗೂ. ನೆಕ್ಸ್ಟ್ ಅದಾದಮೇಲೆ 6 ಗಂಟೆಗೆ ಚಾಪ್ಟರ್ 4 ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸು, ಚಾಪ್ಟರ್ 7 7 ಗಂಟೆಯಿಂದ 1 ಅವರು. ನೆಕ್ಸ್ಟ್ ಚಾಪ್ಟರ್ 6 ನೋಡಿ, ಚಾಪ್ಟರ್ 7 ಯಾಕೆ ಇಲ್ಲಿ ಹಾಕಿದ್ದೀನಿ ಅಂದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ 1 ಅವರ್ ಬೇಕೇ ಬೇಕು, ಅದಕ್ಕೆ ಮಿನಿಮಮ್ 1 ಅವರ್ ಬೇಕು ರಿವೈಸ್ ಮಾಡೋದಕ್ಕೆ. ನೆಕ್ಸ್ಟ್ ಚಾಪ್ಟರ್ 6 ಎವಲ್ಯೂಷನ್ ಇದೆ, ಚಿಕ್ಕ ಚಾಪ್ಟರ್ ಇದೆ, 30 ಮಿನಿಟ್ಸಲ್ಲಿ ರಿವೈಸ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ 8:30 9:30ವರೆಗೂ ನೀವು ಊಟ ಮಾಡಿಕೊಂಡು ಸ್ವಲ್ಪ ಓಡಾಡಿ, ವಾಕ್ ಮಾಡಿ. ಓಕೆ, ಸೊ ಯಾಕಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರೋದಕ್ಕೆ ಓದಿ 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 ಟೆನ್ಷನ್ ಆಗಿಬಿಟ್ಟಿರ್ತೀರ ಆಯಿತಾ. ಸೊ ಅದಕ್ಕೆ ಸ್ವಲ್ಪ ಒಂದು 15 ಮಿನಿಟ್ಸ್ ವಾಕ್ ಮಾಡಿ, ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ. ಓಕೆ, ಸೊ ಮೆಡಿಟೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡಿ. ಓಕೆ, ಸ್ವಲ್ಪ ಜೋಕ್ ಮಾಡಿಕೊಂಡು ನಗಿ ಆಯಿತಾ. ನೆಕ್ಸ್ಟು ತುಂಬ ಫನ್ನಿ ಅನ್ನಿಸ್ತಾ ಇದೆಯಾ ನಾನು ಹೇಳ್ತಿರೋದು, ಪ್ರಾಕ್ಟಿಕಲ್ ಆಗಿರಿ ನಾನು ಹೇಳ್ತಿರೋದು, ಸ್ವಲ್ಪ ಮೈಂಡಿಗೂ ರಿಫ್ರೆಶ್ಮೆಂಟ್ ಬೇಕು ಅಲ್ವಾ, ಅದಕ್ಕೆ. ನೆಕ್ಸ್ಟ್ 9:30 ಚಾಪ್ಟರ್ 8 ಓದಿ, 1 ಅವರ್ ಆಗುತ್ತೆ ಅದಕ್ಕೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಸ್ವಲ್ಪ ಟೈಮ್ ತೊಗೊಂಡು ಓದಿ. ನೆಕ್ಸ್ಟ್ ಚಾಪ್ಟರ್ 10 ಇದಕ್ಕೂ ಕೂಡ
ಒಂದು 30 ಮಿನಿಟ್ಸ್ ಸಾಕು. BT ಅಪ್ಲಿಕೇಶನಿಗೆ 30 ಮಿನಿಟ್ಸ್ ಸಾಕು. ನೆಕ್ಸ್ಟ್ 11ನಿಂದ ನೀವು ಈ ಚಾಪ್ಟರ್ನ ಯಾವುದಾದ್ರೂ 9th ಚಾಪ್ಟರ್ನ ನೈನ್ತ್ ಯಾವುದಾದ್ರೂ ಒಂದು ಮಾಡ್ತೀರಿ ಅಂತಂದರೆ, ದಟ್ ಈಸ್ ಆರ್ಗ್ಯಾನಿಸಮ್ಸಿಂದ ಒಂದು 3 ಚಾಪ್ಟರ್ಸ್ ಇದಾವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದಿದ್ದರೆ ಓದ್ಕೊಳ್ತೀನಿ ಅಂದರೆ ಓದ್ಕೊಳ್ಳಿ. ಇಲ್ಲ ನಮಗೆ 11ವರೆಗೂ ಇವೇ ರಿವಿಷನ್ನೇ ನಮಗೆ, ನೀವು 1 ಅವರ್ ಅಂದರೆ ನಮ್ಗೆ 1 ಅವರ್ಕಿಂತ ಜಾಸ್ತಿ ಆಯಿತು ಆಗುತ್ತೆ, ಹೌದಾ? ಸೊ ಹೇಳಲಿಕ್ಕಾಗಲ್ಲ, ಒಬ್ಬೊಬ್ಬರದ್ದು ಸ್ಪೀಡ್ ಒಂದೊಂದು ತರಹ ಇರುತ್ತೆ. 1 ಅವರ್ಗೂ ಮುಂಚೆ ಮುಗಿಸ್ಬೋದು, 1 ಅವರ್ಗಿಂತನೂ ಜಾಸ್ತಿ ತೊಗೋಬೋದು, ಹೌದಾ? ಸೊ ನಮಗೆ ಸಾಕು ಮೇಡಮ್ 8 ಚಾಪ್ಟರ್ ನಾವು ರಿವೈಸ್ ಮಾಡ್ತೀವಿ ಅಂತಂದರೆ ಫೈನ್, 8 ಚಾಪ್ಟರ್ಸ್ ನೀವು ರಿವೈಸ್ ಮಾಡಿಕೊಂಡು ಹೋಗಿ. ಬಟ್ ಲಾಸ್ಟ್ 12 ಗಂಟೆಗೆ ಮಲ್ಕೊಂಡು ಬಿಡ್ರಿ, ಜಾಸ್ತಿ ಹೊತ್ತು ಎದ್ದೇಳಕ್ಕೆ ಹೋಗ್ಬೇಡಿ. 12-12:30 ಲಾಸ್ಟ್, ಓಕೆ? ಯಾಕಂದರೆ ನಿಮಗೆ ಬೆಳಿಗ್ಗೆ ಎದ್ದು ರಿವೈಸ್ ಮಾಡಬೇಕು, ಹೌದಾ? ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗಂತೂ ಬೆಳಿಗ್ಗೆ ಎದ್ದು ರಿವಿಷನ್ ಬೇಕೇ ಬೇಕು, ಆಯಿತಾ? ಸೊ ಬೆಳಿಗ್ಗೆ ಎದ್ದೇಳಿ. ನೀವು 12 ಗಂಟೆಗೆ ಮಲ್ಕೊಂಡಿದ್ರೆ 5:15 ಎದ್ದೇಳ್ತಿರೋ ಅಥವಾ 6 ಗಂಟೆಗೆ ಎದ್ದೇಳ್ತಿರೋ ನೋಡಿ. ಎದ್ದುಬಿಟ್ಟು ಎಲ್ಲ ಏನೇನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಎಲ್ಲನೂ ಒಂದೊಂದು ಸರ್ತಿ, ಇಂಪಾರ್ಟೆಂಟ್ ಅಂತಲ್ಲ 8 ಚಾಪ್ಟರ್ಸು ಒಂದು ಸರ್ತಿ ಫಾಸ್ಟಾಗಿ ಕ್ವಿಕ್ಕಾಗಿ ಒಂದು 15 ನಿಮಿಷದಲ್ಲಿ ಎಲ್ಲ ಒಂದು ಸರ್ತಿ ರಿವೈಸ್ ಮಾಡಿಕೊಂಡು ಡೈಗ್ರಾಮ್ಸ್ ಎಲ್ಲ ಒಂದು ಸರ್ತಿ ನೋಡ್ಕೊಂಡು ಬಿಡಿ ಲಾಸ್ಟ್ ಹೋಗುವಾಗ, ಓಕೆ? ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ, ಆಯಿತಾ? ನೋಡಿ, ಚಾನಲಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, 1 ಶಾರ್ಟ್ ವೀಡಿಯೋಗಳಿದೆ, ಆ್ಯಂಡ್ ನಿಮಗೆ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ ಎಕ್ಸ್ಪ್ಲನೇಷನ್ ವೀಡಿಯೋಸು ಇದೆ, ಆಯಿತಾ? ಸೊ ಎಲ್ಲ ಉಪಯೋಗ ತೊಗೊಳ್ಳಿ ಚಾನಲಿಂದನೂ ಕೂಡ. ಆ್ಯಂಡ್ ನಮಗೆ ಇಲ್ಲ ನಾವು ಓನಾಗಿ ಓದ್ಕೊಳ್ತೀವಿ ಅಂದರೆ ಫೈನ್, ನೀವು ಸ್ವಂತಾನೇ ಓದ್ಕೊಳ್ಳಿ. ಬಟ್ ಈ ಟೈಮ್ ಟೇಬಲನ್ನು ಒಂದು ಸ್ವಲ್ಪ ಬರೆದಿಟ್ಕೊಂಡು ಫಾಲೋ ಮಾಡಿ, ಓಕೆ? ಸೊ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದನ್ನು, ಅವರು ಕೂಡ ಈ ತರಹ ಚೆನ್ನಾಗಿ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, happy learning, all the very best.